ಅಲ್ಲಿ ನೋಡಿ ಅಲ್ಲೆಲ್ಲ ಮೆಟ್ರೋ ಹೋಯ್ತು ಅಂತ ತೋರಿಸ್ತು. ನಿನ್ನೆ ಹೋಗಿರೋದು ಇವಾಗ ಅಂತ ತೋರಿಸ್ತವನೆ. ನಿಂದೆ ಗಬ್ಬ ಗಬ್ಬ ಹೀರೋ ಮಿಸ್ಸಾಗ ಅಲ್ಲೋದ್ರೆ ಮುಗೀತಗತ್ತೆ. ಹುಡುಗರು ಇಲ್ಲೋಡಿ ಇದ್ದ ಹಂಗಿದೆ ಸ್ಥಿತಿ ನಮ್ದು. ಗೈಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಫಸ್ಟ್ ಕ್ಯಾಸ್ಟ್ ಯೂಟ್ಯೂಬ್ ಚಾನಲ್. ನನ್ನ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ಏನಪ್ಪ ಇದು ವ್ಲಾಗ್ಸ್ ಮೇಲೆ ವ್ಲಾಗ್ಸ್ ಅಂತ ನೋಡ್ತಾ ಇರ್ತೀರಾ. ಸೊ ಎಸ್, ಈ ವರ್ಷ ಹಿಂಗೆ ಪ್ರತಿ ಕಡೆ ಎಲ್ಲೆಲ್ಲಿ ಸುತ್ತಾಡ್ತೀನಿ, ಎಲ್ಲ ಕಡೆ ಬ್ಲಾಗ್ ಮಾಡೋಣ ಅಂತ ಅನಿಸ್ತು. ಸೊ ಇವತ್ತೇನಪ್ಪ ಅಂದರೆ, ಇವತ್ತು ಜಾನ್ವರಿ 2ನೇ ತಾರೀಕು. 1ನೇ ತಾರೀಕಿಗೆ ಆ್ಯಕ್ಚುಲಿ ರಾಮನಗರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಅದು ಹುಡುಗರು ಎದ್ದಿಲ್ಲ, ಫ್ಲಾಪ್ ಆಯಿತು. ಸೊ ನೆಕ್ಸ್ಟ್ ದಿನ ಹೋಗೋಣ ಅಂತ ಅಂದರು. ಸೊ ಅದಕ್ಕೆ 2 ಅವರ್ ಮಲಗಿದ್ದು, ಏನೋ ಹಿಂದಿನ ಬ್ಲಾಗ್ ಎಡಿಟ್ ಮಾಡ್ತಿದ್ದೆ. ಸೊ ಎದ್ದು ಈಗ ಹೋಗಬೇಕು. ರಾಮನಗರಲ್ಲಿ ಯಾವುದೋ ಬೆಟ್ಟ ನೋಡಿದ್ದೀನಿ ಅಂತ ಫ್ರೆಂಡು. ಸೊ ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿಕೊಂಡು, ಟ್ರೆಕ್ಕಿಂಗಿಗೆ ಏನು ಹಿಂಗೆ ಹಾಕ್ಕೊಂಡಿದ್ದಾನೆ ಅಂತ ನೋಡ್ತಾ ಇರ್ತೀರಾ. ಇದು ಸುಮ್ಮನೆ ಚಳಿ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಒಳಗಡೆ ಇನ್ನೊಂದು ಬಟ್ಟೆ ಇದೆ, ಆಮೇಲೆ ತೆಗ್ದುಬಿಡ್ತೀನಿ. ನೋಡಿ, ನನ್ನ ಬ್ಲಾಗಲ್ಲಿ ನಾನು ಅವತ್ತೇ ಹೇಳಿದ್ದೆ, ಮೋಸ್ಟ್ ಆಫ್ ದ ಬ್ಲಾಗ್ಸಲ್ಲಿ ಇವನು ಇರ್ತಾನೆ. ಆಮೇಲೆ ನಮ್ಮ ಕ್ವಾಟ್ಲೆ ಹುಡುಗರು ಗ್ಯಾಂಗು, ಸೊ ಅವ್ರು ಇರ್ತಾರೆ. ನೋಡೋಣ ಮಾರ್ನಿಂಗ್ ಪವರ್ ಹೆಂಗಿದೆ ಅಂತ. ಪವರ್ ಇದೆ ಗೈಸ್, ಪವರ್ ಇದೆ. ಬ್ಯಾಡ್ಮಿಂಟನ್ ಬ್ಲಾಗ್ ಇದಕ್ಕಿಂತ ಮುಂಚೆ ನೋಡಿರ್ತೀರ ಅನ್ಸುತ್ತೆ. ಅದರಲ್ಲೂ ಕಿಕ್ ಕೊಡಿಸಿದ್ದ, ಇದರಲ್ಲೂ ಕಿಕ್ ಕೊಡಿಸ್ತವನೆ. ಟೋಲ್ ಗೇಟ್ ಹತ್ರ ಇನ್ನೊಬ್ಬ ಫ್ರೆಂಡ್ ಕಾಯ್ತವನೆ. ಸೊ ಅಲ್ಲಿಗೆ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೋಗೋದು. ಸೊ ಗೈಸ್, ಮನೆಯಿಂದ ಬಂದು ಈಗ ಪೆಟ್ರೋಲ್ ಅಲ್ಲಿ ನೋಡಿ, ಅಲ್ಲೆಲ್ಲ ಮೆಟ್ರೋ ಹೋಯ್ತು ಅಂತ ತೋರಿಸ್ತಾವ. ನೋಡ್ಲೆ ಇದು ಹೆಂಗಿದೆ ಹೇಳಿ. ಚಿಕ್ಕ ವಯಸ್ಸಲ್ಲಿ ಏರೋಪ್ಲೇನ್ ನೋಡಿದ್ರೆ ಕೆಳಗಡೆಯಿಂದ ಬಾಯ್ ಬಾಯ್ ಮಾಡ್ತಿರ್ಲಿಲ್ವಾ. ಇವನು ನಮ್ಮ ಜೂನಿಯರ್, ಕಾಲೇಜ್ ಜೂನಿಯರ್. 1 ವರ್ಷ ಚಿಕ್ಕೊಂಡ್ ಮರ್ಯಾದೆ ಕೊಡೋ ಅಂದ್ರೆ ಇಲ್ಲಿಂದ ಆಡ್ತಿರ್ತಾನೆ. ಇವಾಗ ಏನಂದ್ರೆ, ಇಲ್ಲಿಂದ ರಾಮನಗರ್ಗೆ ಹೋಗೋದಂತ ಡಿಸೈಡ್. ಸೊ ರಾಮನಗರದಲ್ಲಿ 2 ಬೆಟ್ಟ ಇದೆ. ಯಾವ್ದು ಬರ ಇಲ್ಲಿ? ಒಂದು ಕೂನ್ಗಲ್, ಇನ್ನೊಂದು ಉತ್ರಿ ಕುನುಗ್ಲು ಬೆಟ್ಟ. ಗುರು ನಾನು ಹೋಗಿದ್ದೀನಿ ಅಲ್ಲಿಗೆ, ನಾನು ನಮ್ಮ ಅಣ್ಣನ ಜೊತೆ. ಕೂನ್ಗಲ್ ಅದು ಬೇಡ, ಇನ್ನೊಂದು ಉತ್ರಿಗೆ ಹೋಗೋಣ. ಉತ್ರಿ ಬೆಟ್ಟಕ್ಕೆ ಹೋಗ್ತೀವಿ ಈಗ. ಅದೇ ಮ್ಯಾಟ್ರು ಎಣ್ಣ ಕಿಗ್ಗಿಕ್ಕೆಲ್ಲ ಹೊಡೆದು ಗಾಡಿ ಸ್ಟಾರ್ಟ್ ಮಾಡ್ಕೊಂತವನೆ. ಹಾಡು ನೋಡಿ, ಇವಾಗಿರೋದ? ನೆನ್ನೆ ಹೋಗೋರು ನಮ್ಮ ಅಣ್ಣ. ನೆನ್ನೆ ಹೋಗಿರೋದು ಇವಾಗ ಅಂತ ತೋರಿಸ್ತವನೆ. ಜನ್ಮಕ್ಕೆ ಹೋಗೋ, ಏನ್ ಮಾಡಕ್ಕಾಗಲ್ಲ. ಗೂಗಲ್ ಪ್ರಕಾರ ನಿನ್ಗೆ ನಾವೆಲ್ಲ ನಿನ್ನ ನಂಬ್ಕೊಂಡ್ ಬಂದಿರೋದು ಗುರು. 4:30 ಓಪನ್ ಇದೆ. ಏನೋ ಪ್ಲಾನ್ ಮಾಡಿ ಕರೆದಿದ್ಯಾ ಅಂತ. ನೀನ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಗೂಗಲ್ ನಂಬ್ಕೊಂಡು. ಅಣ್ಣ ಹೇಳಿದ ಲೆವೆಲ್ ಹೆಂಗಿತ್ತು ಅಂದ್ರೆ, ಮಚ್ಚ ನಾನು ಆಲ್ರೆಡಿ ಒಂದ್ಸಲ ಹೋಗಿ ಬಂದಿದ್ದೀನಿ, ಪ್ಲಾನ್ ಮಾಡಿದ್ದೀನಿ, ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡೋದು ಗೊತ್ತು ಅಂತ ಕರ್ದ. ಇವಾಗ ನೋಡಿದ್ರೆ ಗೂಗಲ್ ನೋಡ್ಬಿಟ್ಟು ನೋಡಿ, ಇವನ್ನ ಏನಕ್ಕೆ ಗೊತ್ತಾ ಕರ್ಕೊಂಡು ಹೋಗ್ತಾರದ್ ಮೀನು. ಇಲ್ಲೇನೋ ತಗ್ಲಾಕೊಂಡು ನೋಡಿ. ಇದೊಂದೇ ಒಂದಕ್ಕೆ ಇವತ್ತು ವ್ಲಾಗ್ ಅಲ್ಲಿ ನೀವು ಡ್ರೋನ್ ಶಾಟ್ಸ್, ಡ್ರೋನ್ ಐತೆ ಅನ್ನೋ ಒಂದೇ ಒಂದು ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಗೊತ್ತಾಯ್ತಲ್ಲ ಏನಕ್ಕೆ ಹಾಕೊಂಡಿದೀವಿ ಇವನ್ನ ಅಂತ. ಎಲ್ಲಿ ಗುರು ನೀವು ಡಿಸೈಡ್ ಮಾಡಿ, ನನ್ಗೇನಿಲ್ಲ. ನಡಿ ಅಷ್ಟೇ ಗೈಸ್, ಇಲ್ಲಿ ಬೆಟ್ಟ ಹೋಗೋಣ ಬನ್ನಿ. ಗೈಸ್ ಫಾಗ್ ನೋಡಿ ಗೈಸ್, ಇಲ್ಲಿ ಕೈ ಏನು ಹಾಕೊಂಡಿಲ್ಲ, ಉಡಿ ಗಿಡಿ ಹಾಕೊಂಡ್ ಬಂದಿದೀವಿ. ನೆಕ್ಸ್ಟ್ ಲೆವೆಲ್ ಫ್ರೀಸ್ ಆಯ್ತಾಯ್ತು, ಒಳ್ಳೆ ಹೊಗೆ ಗೈಸ್. ಕೈಯೆಲ್ಲ ನೆಕ್ಸ್ಟ್ ಲೆವೆಲ್ ಫ್ರೋಸು. ಮಧ್ಯದಲ್ಲಿ ನೋಡಿ ಅಂಕಲ್ ಸ್ವಲ್ಪ ಬೆಂಕಿ ಹಚ್ಚಿದ್ರು, ಹಂಗೆ ಬಿಸಿ ಮಾಡ್ಕೊಳ್ಳೋಣ ಅಂತ ಒಂದು ಸ್ಟಾಪ್ ತಗೊಂಡಿದೀವಿ. ಕೈ ಆಯ್ತಲ್ಲ ಗುರು, ನೀವು ಆಲ್ರೆಡಿ ಮುಂದೆ ಬಂದಿರೋ ಕ್ಲಿಪ್ಪಲ್ಲಿ ನೋಡಿರ್ತೀರಾ. ಫುಲ್ಲು ನೆಕ್ಸ್ಟ್ ಲೆವೆಲ್ ಫಾಗು. ಬೆಟ್ಟದ ಮೇಲೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇನ್ನೊಂದು 10-15 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿ ಹೋಗಿ ಸಿಗ್ತೀವಿ. ಹಿಂಗಪ್ಪ ಫಾಗ್ ಎಕ್ಸ್ಪೀರಿಯನ್ಸು. ಹುಡುಗರು ಇಲ್ಲೋಡಿ ಇದ್ದ. ಸರಿ ಗೈಸ್, ಸೀದಾ ಲೊಕೇಶನ್ ಹತ್ರ ಒಂದ್ಮೇಲೆ ಸಿಗೋಣ. ಆಲ್ಮೋಸ್ಟ್ ಬೆಟ್ಟದ ಹತ್ರ ಬಂದ್ವಿ. ಏನು ನೋಡಿ, ಇದು ಶೇಪು, ಈ ಶೇಪ್ ನಮಗೆ ಕಾಣಿಸ್ತು. ಹಂಗೆ ರೆಕಾರ್ಡ್ ಮಾಡೋಣ ಅಂತ ಓಪನ್ ಮಾಡಿದೆ. ಇಲ್ಲೇ ಲೆಫ್ಟ್ ರೈಟು. ಇಲ್ಲಿಂದ ಮೇಲೆ. ಲಾಸ್ಟ್ ಟೈಮ್ ಬಂದಿದ್ದೆ ನಾನು. ಇನ್ಸ್ಟಾಗ್ರಾಮ್ ಪೋಸ್ಟ್ ಎಲ್ಲ ನೋಡಿರ್ತೀರ ನೀವು. ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ? ಮಾಡಿಲ್ಲ ಅಂದರೆ ಇವಾಗ ಮಾಡ್ಕೊಳ್ಳಿ. ನೋಡಿದ್ವಿ ಇದೆ, ಯಾರು ಇರಲ್ಲ ಅನ್ಕೊಂತೀನಿ. ಇದ್ರೂ ತುಂಬ ಕಡಿಮೆ.
ಸಾರಿ, ಸೊ ತುಂಬಾ ಶೇಕಿ ಆಗಿ ಬರ್ತಾರೆ ನಿಮ್ಗೆ, ಅಲ್ಲಾಡ್ತಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಹಂಗಿದೆ ಸ್ಥಿತಿ ನಮ್ದು. ಹತ್ತನ ಮೇಲೆ ಈಗ ಏನಾಯ್ತು? ಇಟ್ಬಿಡು ಕೈ ಅದ್ರ ಮೇಲೆ, ಹೇಳ್ತೀನಿ. ಏನ್ ಗೊತ್ತಾ, ಟಾಸ್ಕು ಇಳಿಯದೇ ಇರೋದು ಟಾಸ್ಕ್. ಈಗ ಇವನ್ ಗಾಡಿಲಿ ನೀನು ಒಬ್ನೇ ಬಾ ಮಚ್ಚ, ನಾನು ನೀನು ಇಳಿಬೇಕಾದ್ರೆ ನನ್ ದಿನ ಜರುತ್ತೆ. ಏಯ್ ನಿಂದ್ರಲ್ಲಿ ಅಟ್ಲೀಸ್ಟ್ ಬ್ರೇಕ್ ಆಯ್ತು ಅಂದ್ರಲ್ಲ, ಅದು ಇಲ್ಲೋ, ಅದು ಮ್ಯಾಟ್ರು. ಗೈಸ್, ಹಾಕೊಂಡಿದ್ದು ಉಡಿ ಎಲ್ಲ ತೆಗ್ದ್ಬಿಟ್ಟು ಶಿಸ್ತಾಗಿ ಈಗ ಹತ್ತುತ್ತಾ ಇದೀವಿ. ಆಗೋಯ್ತು ಆಲ್ಮೋಸ್ಟ್ ಸನ್ರೈಸು. ಬೆಳ್ಕಲ್ಲೇ ಗೊತ್ತಾಗ್ತಾರೆ ನಿಮಗೆ. ಸ್ವಲ್ಪ ಮೇಲೋಗಿ ನೋಡಿ, ಹುಡುಗರೆಲ್ಲ ಓಡ್ತವ್ರೆ. ಅಣ್ಣ ಜ್ಯೂಸ್ ಅಂದ್ಬಿಟ್ಟು ಕ್ರಿಯೇಟಿವ್ ಮಿಕ್ಸ್ ಮಾಡ್ಬಿಟ್ಟು ಕುಡಿಸ್ಬಿಟ್ಟು ಎನರ್ಜಿ ಬರುತ್ತೆ ಅಂದ್ಬಿಟ್ಟು. ಓಕೆ, ಲಾಸ್ಟ್ ಟೈಮ್ ಆ್ಯಕ್ಚುಲಿ ಹಿಂದೆಯಿಂದ ನಡ್ಕೊಂಡ್ ಬಂದಿದ್ವಿ, ಅವಾಗೂ ಅಷ್ಟು ಸುಸ್ತಾಗಿರ್ಲಿಲ್ಲ. ಇವಾಗ ಸ್ವಲ್ಪ ಹತ್ರ ಇದೆ ನೋಡಿ, ಫಿಟ್ ಆಗೋನೆ ಅಂದ್ಬಿಟ್ಟು ತೋರಿಸ್ಕೊಂತವನೆ. ಅದೇ ಇವ್ ನೋಡು, 7 ವಾರ ಜಿಮ್ಗೆ ಹೋಗ್ಬಿಟ್ಟವನು. ನೋಡಿ ಯಾವ ಶೂ ಹಾಕೊಂಡು ಯಾವ ಥರ ಬಟ್ಟೆ ಹಾಕೊಂಡು ಬಂದಿದ್ದೀವಿ. ಫೈನಲಿ ಹತ್ಕೊಂಡು ಮೇಲ್ ತನಕ ಬಂದಿದ್ದೀವಿ. ಬನ್ನಿ ಗೋವಾ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಮುಂಚೆ ಯಾರಾದ್ರೂ ಇದ್ರೆ ಇಲ್ಲಿ ಒಂದಿನ ದೇವು ದ್ವೇಷ ಹಾಕೊಂಡ್ಬಂದ್ಬಿಡು. ಆಯ್ಕೋತೀನಿ. ಇಟ್ಕೊಳ್ಳೋ, ಬಾಟ್ಲ್ ಇಟ್ಕೊಳ್ಳೋ. ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್. ಯಾರ್ಯಾರು ಮಂಜು ಮೇಳ್ ಭಾಷೆ ನೋಡಿರ್ತೀರಾ, ಎಲ್ರಿಗೂ ಇದು ರಿಲೇಟ್ ಆಗುತ್ತೆ. ಬನ್ನಿ ತೋರಿಸ್ತೀನಿ ಇರಿ. ಆಫ್ ಮಾಡ್ಬಿಟ್ಟು ಆನ್ ಮಾಡ್ತೀನಿ, ಯಾಕಂದ್ರೆ ಟಾರ್ಚ್ನ ಅವಶ್ಯಕತೆ ಇದೆ ಇಲ್ಲಿ. ನೋಡಿ ಗೈಸ್, ಇಲ್ಲಿ ಹೆಂಗಿದೆ. ಇಲ್ಲಿಗೆಲ್ಲ ಒಬ್ಬೊಬ್ರೆ ಬಂದ್ಬಿಟ್ರೆ ನೆಕ್ಸ್ಟ್ ಲೆವೆಲ್. ಇಲ್ಲೇ ಕಣಲೆ ಮುಚ್ಚೋಗೈತಾ, ಹೋಗು. ನೋಡಿ ಗೈಸ್, ಇಲ್ಲಿ ಲೈಟ್ ಇದೆ. ನಿಂದೆ ಗಬ್ಬ ಗಬ್ಬ ಹೀರೋ. ನನ್ ಬಿಟ್ಟೋಗ್ತಾರೆ ಗೈಸ್. ಹೀರೋ ಬಾಹುಲಿ ಗೈಸ್, ಅಲ್ಲಿ ನೋಡಿ ನೆಕ್ಸ್ಟ್ ಲೆವೆಲ್. ಹೀರೋ ಅಲ್ಲೂ ಓಲು, ಅಲ್ಲೂ ಓಲು, ಅಲ್ಲೆಲ್ಲ ಸಂಧಿ ಇದೆ. ಮಿಸ್ಸ ಕಾಲು ಬೇರೆ ಕಡೆ ಇಟ್ಟರೆ ನೆಕ್ಸ್ಟ್ ಲೆವೆಲ್. ನೋಡಿ ಎಲ್ಲ ಹತ್ಬೇಕು. ನೀವು ನೋಡಿ, ಬರ್ತಿತ್ತು ಹತ್ತೋದಕ್ಕೆ. ಇಲ್ಲಿ ನೋಡಿ, ಮಿಸ್ಸಾಗ ಅಲ್ಲಿ ಹೋದ್ರೆ ಮುಗೀತಗತ್ತೆ. ಏನಿಲ್ಲ, ಕೈ ಕಾಲು ಮುರ್ಕೋತೀವಿ ಅಷ್ಟೇ. ನಾನಂತೂ ಎಷ್ಟೊಂದು ದಿನ ಆಯ್ತು ಬಂದು. ಹೋಗತ್ತು ಮೇಲೆ ಫಸ್ಟು ಗೈಸ್, ಇದು ಮಾತ್ರ ಕ್ರೇಜಿ ಇದೆ. ಅವನೇ ಬ್ಲಾಗರ್ ಆಗ್ಬಿಟ್ಟವನೇ. ಕ್ಯಾಮ್ರಾಮನ್ನ ಕರ್ಕೊಂಬಂದ್ರೆ ಇನ್ನೇನು ಆಯ್ತನಾ. ಸನ್ ಎಲ್ಲೂ ಕಾಣ್ತಿಲ್ಲ ಇನ್ನ, ಸೊ ಸನ್ರೈಸ್ ಆಗಿಲ್ಲ. ಆರಾಮಾಗಿ ಈಗ ಸ್ವಲ್ಪ ಡ್ರೋನ್ ಆಡಿಸಿ ಇದು ಮಾಡಿ ವೈಬ್ ಮಾಡೋದು. ನೋಡಿ ಗೈಸ್, ಹೆಂಗಿದೆ ವ್ಯೂ, ನೆಕ್ಸ್ಟ್ ಲೆವೆಲ್. ನಿಮ್ಗೆ ಈ ಥರ ಬ್ಲಾಗ್ ನೋಡೋಕೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ. ವಿ ನೀಡ್ ಮೋರ್ ಬ್ಲಾಗ್ಸ್ ಲೈಕ್ ದಿಸ್ ಅಲ್ವಾ, ಓಕೆನಾ? ಇಂಪಾರ್ಟೆಂಟ್ ಅಂತೆ ನಾನು ನೋಡಿದೆ, ನಿಮಗೂ ತೋರಿಸ್ತೀನಿ ರೀ. ಏನ್ರಿ ಮೀಡಿಯಾ ನೋಡಿರಿ, ಎಲ್ಲೂ ಬಿಟ್ಟಿಲ್ಲ ಗುರು.
ನೋಡಿ ಗೈಸ್ ನಮ್ಮ ಬಿಗ್ ಬಾಸ್ ಫ್ಯಾನ್ಸು ಹೆಂಗಿದ್ದಾರೆ ಅಂದರೆ ಎಲ್ಲ ಕಡೆ ಅಷ್ಟೇ. ನೋಡಿ ಗೈಸ್ ವ್ಯೂ ನೆಕ್ಸ್ಟ್ ಲೆವೆಲು. ಇವಾಗ ಸೂರ್ಯ ಮೇಲೆ ಬರ್ತಾವ್ರೆ. ಮೋಡ ಇದೆ. ಸರಿ ಡ್ರೋನ್ ಆರಿಸಿ ಗಾಳಿ ಬರ್ತೈತಲ್ವ, ಗಾಳಿ ಯಾರೋಗಲ್ವಾ ಮಚ್ಚ? ಪವರ್ಫುಲ್ಲಾ? ನೋಡಿ ಗೈಸ್ ಏನೋ ಆಗ್ತವನೆ. ನಾನು ಆರಿಸ್ಲಾ? ಬೇಡ ಸುಮ್ಮನೆ ಗುರು, ಏನಾದರೂ ಆಗ್ಬಿಟ್ಟು 1.5 ಲಕ್ಷ ಎಲ್ಲ ಇಲ್ಲ ಅಂತ EMI ಕಟ್ಟಿಸ್ಕೊಂತಿ ಅಂದರೆ ಆಗ್ಬೇಕಂದ್ರೆ ಟ್ರೈ ಮಾಡ್ತೀನಿ. ಏನು ಕೈ ಕೊಡ್ತಾವ ನಿಂಗೆ ತಗೋ ಅಂತ ಇಷ್ಟೊಂದು ಕಾನ್ಫಿಡೆನ್ಸ್ ನನ್ನ ಮೇಲೆ? ಏನು ಮಚ್ಚ ಹಿಂಗೆಲ್ಲ? ಇದೇನು ಮಚ್ಚ? ಇದು ಸಿನಿಮ್ಯಾಟಿಕ್ ನಾರ್ಮಲ್ ಸ್ಪೋರ್ಟ್ಸ್ ಅಂದರೆ ಸ್ಪೀಡ್ ಕಂಟ್ರೋಲ್. ಆರಿಸಿದೆ ಗೈಸ್. ಈಗ ಬ್ಯಾಟ್ರಿ ನಿಂಗೆ ತುರುಕ್ಬಿಟ್ಟು ಇವನ್ನೇನು ಗೊತ್ತಾ, ನನ್ನ ಫ್ರೆಂಡಾಗಿ ಇಟ್ಕೊಂಡಿರೋದು. ಕ್ಯಾಮ್ರಾ ಬೇಕಂದಾಗ ಕ್ಯಾಮ್ರಾ ಕೊಡ್ತಾನೆ, ಡ್ರೋನ್ ಬೇಕಂದಾಗ ಡ್ರೋನ್ ಕೊಡ್ತಾನೆ. ಬರೀ ಇದೆ. ಯಾವ್ದಾದ್ರು ಬೇರೆ ಕೆಲಸ ಇದ್ದಾಗ ಅವಾಗ ರೆಂಟ್ಗೆ ಇಸ್ಕೊತೀನಿ. ನನಗೆ ಬೇಕು ಅಂದಾಗ ಫ್ರೀ ಆಗಿ. ಇಷ್ಟೇ ಮ್ಯಾಟ್ರು. ಏನಂತೀಯ ಮಚ್ಚ? ರೆಂಟ್ ಇಸ್ಕೊತೀಯ? ಇಲ್ಲ ಬರ್ತಾಯ್ತು, ವಿಡಿಯೋ ಐತೆ ಅಂತ. ಅಲ್ಲಿ ನೋಡಿ ಸೂರ್ಯ ಬರ್ತೈತೆ. ಈಗ ಡ್ರೋನ್ ಆರ್ಸೋದು. ಅಲ್ಲೋಗೋಣ. ಹಾ ಇಲ್ಲೋಡು ಮಚ್ಚ, ಅಲ್ಲಿಗೆ ಹೋಗಿ ಏನ್ ಗೊತ್ತಾ ದಾರಿ? ಅಲ್ಲೊಂದು ವೈರ್ ಕಾಣಿಸ್ತೈತ್ ನೋಡು, ದಾರ ಆ ಕಡೆ ಈ ಕಡೆ ದಾರ ಹಾಕೊಂಡು ಸುಯ್ ಅಂತ ಇಳಿಯೋದು. ಗೈಸ್ ಯಾವ್ದು ಹೇಳಿ, BGM ಲಿವಿಕಲ್ ಎಲ್ಲ ಇದೆಯಲ್ಲ ಜಿಪ್ಲೈನು, ಕ್ಲೀನಾಗಿ ನೋಡಿ ಆ ಕಡೆ ಬೆಟ್ಟಕ್ಕೆ ಟ್ರಾನ್ಸ್ಫರ್ ಮಾಡೋದೆ. ಟ್ರೈ ಮಾಡ್ತೀಯ ಮಚ್ಚ? ಬಾ, ಬ್ಯಾಗ್ ಇಟ್ಕೊಂಡು ಹೋಗು, ಪರವಾಗಿಲ್ಲ. ಬಂಜಿ ಜಂಪಿಂಗು ಸಿಕ್ಕಿದೆ, ಒಂಟಿ ಪಯಣವ ಕಳೆದ ಮೇಲೆ ಸತಿಗೆ ಹಸಿರು ನಾಚಿವೆ, ಒಂಟಿ ಕಾಲಲ್ಲಿ ಬೆಳಗ್ಗೆ ಕಾದಿವೆ. ಅಲ್ಲೋಡಿ ಗೈಸ್, ಅಲ್ಲಿದೆ ಡ್ರೋನು. ನೋಡಿ ಗೈಸ್, ಇದು ಅಣ್ಣ ಆಪ್ರೇಟ್ ಮಾಡೋದು. ಅದಕ್ಕೆ ಲಾಕ್ ಮಾಡಿಬಿಟ್ಬಿಡೋದಾ? ಲಾಕ್ ಮಾಡಿಲ್ಲ, ಇದರಲ್ಲೇ ಬರುತ್ತೆ ಕ್ವಿಕ್ ಶಾಟ್ಸ್ ಎಲ್ಲ. ಓಕೆ, ಬಟ್ ಸ್ಟಿಲ್ ನಾವೆಲ್ಲ ಮ್ಯಾನ್ಯಲ್ ಕಂಟ್ರೋಲ್ ಮಾಡ್ತೀವಿ. ನೆಕ್ಸ್ಟ್ ಲೆವೆಲ್ ವ್ಯೂ. ಏನು ಹೇಳಿ ಅದು? ನೋಡಿ ಗೈಸ್, ನೋಡು ಹತ್ರ ತಗೊಂಡು ಹೋಗಿ ಟ್ರೈ ಮಾಡು ಸೂರ್ಯಂಗೆ. ಅಲ್ಲ ಹಿಂಗ್ ಮಾಡ್ಬೇಕಾದ್ರೆ ಅದೆಲ್ಲಾದ್ರೂ ಮಿಸ್ ಆಗಿ ಏನಾದ್ರು ಆಫ್ ಆಗಿ ಇದರಲ್ಲಿ ಆಫ್ ಆಗಲ್ಲ. Meanwhile, ಗೈಸ್ ಮ್ಯಾಟ್ರ್ ಏನಂದ್ರೆ, ಬೇಗದೆ ಇರೋ ಜಾಗದಲ್ಲಿ ಡ್ರೋನ್ ಹಾರಿಸ್ಬಿಟ್ಟು ಅಣ್ಣ ನೋಡಿ ಹುಡುಕ್ತಾವೆ. ನೆಕ್ಸ್ಟ್ ಲೆವೆಲ್ ಸೀನ್ಸು. ಸೊ ಇವಾಗ ಏನಂದ್ರೆ, ಡ್ರೋನ್ನ ಹುಡುಕ್ಬಿಟ್ಟು ಎಲ್ಲೈತೆ ಅಂತ, ಆಮೇಲೆ ನಮ್ದೊಂದು ಶಾರ್ಟ್ಸ್ ತೊಗೊಬೇಕು. ಶಾರ್ಟ್ಸ್ ತೊಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇಳಿಯೋಣ. ಗೈಸ್ ಇವಾಗ ಏನು ಗೊತ್ತಾ, ಡ್ರೋನ್ ಶಾರ್ಟ್ಸ್ ತೊಗೊತಾ ಇದ್ವಿ, ಜಗಳ ನಡೀತೈತೆ. ಬರೀ ಇವನು ಒಬ್ಬನೇ ಆಪರೇಟ್ ಮಾಡ್ತಾನೆ, ನಾವು ಆಪರೇಟ್ ಮಾಡಬೇಕು, ನಾವು ಕಲಿಬೇಕು ಅಂತ ಆಸೆ. ಗುರು ನೋಡಿ ಗೈಸ್, ಇಲ್ಲಿ ನೆಕ್ಸ್ಟ್ ಲೆವೆಲ್ಲು. ಅಷ್ಟೇ. ಇವಾಗ ಏನಂದ್ರೆ, ರೆಕಾರ್ಡ್ ಮಾಡೋದು ಮಿಸ್ ಮಾಡಿದೆ. ಕರೆಕ್ಟಾಗಿ ಅದ್ದು ಇನ್ನೇನು ಬಂದು ಡ್ರೋನಿಗೆ ಮುತ್ಕೊಡ್ಬೇಕು. ಅಷ್ಟರಲ್ಲಿ ಅಣ್ಣ ಇಳಿಸ್ಬಿಟ್ಟ ಗಾಬ್ರಿಲಿ. ಗೈಸ್ ಇಲ್ಲಿ ಅಣ್ಣ ಸ್ತಂಭದಲ್ಲಿ ಫೋಟೋ ನಕ್ಕೊಂಡವನೇ ಸಿಗ್ತೀನಿ. ಆಮೇಲೆ ನೆನ್ನೆ ಬ್ಯಾಡ್ಮಿಂಟನ್ ಆಡಿ ಕೈ ಇನ್ನೂ ನೋತೈತೆ ಗುರು. ಸೊ ಗೈಸ್ ನೋಡಿ, ಡ್ರೋನೆಲ್ಲ ಆರಿಸ್ಕೊಂಡು ಇನ್ನೂ ಒಂದಷ್ಟು ಶಾರ್ಟ್ಸ್ ತೊಗೊತಾ ಇದ್ದೀವಿ. ಸೊ ನಿಮಗೂ ಅಷ್ಟೇ, ಯಾರಿಗಾದ್ರೂ ಈ ಡ್ರೋನ್ ರೆಂಟು, ಕ್ಯಾಮ್ರಾ ರೆಂಟು ಬೇಕು ಗೊತ್ತಿರೋರಿಗೆ ಕಡಿಮೆಗೆ ಅಂತಂದರೆ, ನಮ್ಮ ಕ್ಯಾಪ್ಚರ್ಡ್ ಮೆಮೊರೀಸ್ ಅಲ್ವಾ ಮಚ್ಚ? ಕ್ಯಾಪ್ಚರ್ಡ್ ಮೆಮೊರೀಸ್ ಅಂತ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲಸ್ ಇಲ್ಲೂ ಡಿಸ್ಪ್ಲೇ ಮಾಡ್ತಿರ್ತೀನಿ ಇನ್ಸ್ಟಾ ID. ಅವ್ನಿಗೋಗಿ ಮೆಸೇಜ್ ಮಾಡಿ, ನಿಮ್ಗೆ ಯಾವುದೇ ಕ್ಯಾಮ್ರಾಸ್ ಬೇಕಂದ್ರೂ ತರಿಸ್ಕೊಡ್ತಾನೆ. ಇವನ ಹತ್ರನೂ 1-2 ಕ್ಯಾಮ್ರಾಸ್ ಇದೆ. ಸೊ ಒಂದೇ ಪರ್ಸ್ನಲ್ಲು, ಪ್ಲಸ್ ಡ್ರೋನೂ ಅಷ್ಟೇ. ಸೊ ಹಂಗೆ ನಿಮ್ಗೆ ಯಾರಾದರೂ PA ಪರ್ಸನಲ್ ಅಸಿಸ್ಟೆಂಟ್ ಬೇಕು ಅಂತಂದರೆ, ಡ್ರೋನ್ ಟ್ರೈನರ್ ನಾನು. ಡ್ರೋನ್ ಟ್ರೈನರು. ಓಕೆ, ಇವಾಗ ಡ್ರೋನ್ ಹೇಳ್ಕೊಡ್ತಾವ ನಮ್ಮ ಹುಡುಗ ಕಲ್ಯಾಣ. ರೆಕಾರ್ಡ್ ಅನ್ಕೋ, ಕಳಿಸಿ ಹಿಂದೆ ಕಳಿಸು.
ಪಾಡು ನೀನು. ಸಾಕು ಮುಂದೆ ಬಾ. ನೋಡಪ್ಪ ವಿಷಯ ಫುಲ್ಲು. ಹುಷಾರ ಸಣ್ಣ ಫುಲ್ ಆಪರೇಟಿಂಗ್ ಅಪ್ಪ. ಕಲ್ತ್ಬಿಟ್ಟೆ ಒಂದೇ ದಿನದಲ್ಲಿ. ಹೌದು ಈಸಿನೇ ಮಚ್ಚ, ಬಟ್ ಏನ್ ಗೊತ್ತಾ, ನೋಡಿ ಬ್ಯಾಕ್ ಶಾಟ್ ತೆಗಿತೀನಿ ಹಂಗೆ ರೆಕಾರ್ಡ್ ಅಲ್ಲಿ ಮಚ್ಚ ವಿಡಿಯೋ ಹಿಂಗೆ ಇದು ತಾನೆ. ಇದು ಅಲ್ಲೇ ಕ್ಲಿಕ್ ಮಾಡೋದ್ರ ಮೇಲೆ ಒಂದ್ಸಲ ಬಂತು. ಈಗ ರೆಕಾರ್ಡ್ ಕೊಟ್ರೆ ರೆಕಾರ್ಡ್ ನೋಡಿ ಹಂಗೆ ಸುಬಕ್ಕಂತ ವೈರ್ ಏನಿಲ್ಲ ತಗೊಂಡ ಹಿಂದೆ ಬರ್ಬೇಡ, ಮುಂದೆ ಹೋಗು. ಹಿಂದೆ ಬರ್ಬೇಕು, ನಾನು ಅದಕ್ಕೆ ಕೇಳಿದ್ದು. ಬೇಡ ಬರ್ತೀನಿ ಸ್ವಲ್ಪ ಕೆಳಗಡೆ ಬಂದ್ ಬಾ. ಕೆಳಗ್ ಬಾ, ಇನ್ನು ಕೆಳಗ್ ಬಾ. ನೀನ್ ರೈಟಿಗೆ ಬಾ. ಹಾ ತೆಗಿ. ಹಾ ಮಾಡು, ಹುಷಾರು. ಬಾ ನಿಧಾನಕ್ಕೆ ಬಾ, ಪರವಾಗಿಲ್ಲ. ಹಾ ಬಾ ಹೋಗ ಏನಾಗಲ್ಲ. ಅಷ್ಟೇ ಕಲ್ತ್ಬಿಟ್ಟೆ ನೋಡಿ ಏನೋ ಇದ್ದಿದ್ರಿ ನೀನ್ ಮಾಡ ಮಚ್ಚ, ನೀನ್ ಮಾಡಿ ಹಿಂಗೆ ಮಾಡ ಸ್ಲೋ ಮೋಷನ್. ಗೈಸ್ ಏನಂದ್ರೆ ಡ್ರೋನ್ ಶಾಟ್ಸ್ ಎಲ್ಲ ಆಯ್ತು, ಬ್ಯಾಟ್ರಿ ಖಾಲಿ ಆಗೋಷ್ಟು ಹುಚ್ಚಾಡಿದೀವಿ ಡ್ರೋನ್ ನ. ಏನಂದ್ರೆ ನನ್ನ ಫೋನಲ್ಲೂ ಅನ್ಫಾರ್ಚುನೇಟ್ಲಿ ಬ್ಯಾಟ್ರಿ ಖಾಲಿ ಆಗೋಗಿದೆ, 11% ಇದೆ. ಸೊ ಜಾಸ್ತಿ ಬ್ಲಾಗ್ ಮಾಡಲ್ಲ ಇನ್ನ. ಇಲ್ಲಿಂದ ಇಳಿಯೋದೊಂದಷ್ಟು ಕ್ಲಿಪ್ಸ್ ತೊಗೊತೀನಿ, ಇವಾಗ ಫೋಟೋಸ್ ತೊಗೊತೀವಿ. ಅದಾದ್ಮೇಲೆ ಸೀದಾ ಬಿಡ್ದಿಲ್ ನಾಷ್ಟ ಮಾಡ್ತೀನಿ, ಅಲ್ಲೊಂದು ಕ್ಲಿಪ್ ಮಾಡಿ ಬ್ಲಾಗ್ ಎಂಡ್ ಮಾಡೋಣ. ಓಕೆ ಗೈಸ್ ನೋಡಿ, ನಾವಿದ್ದಿದ್ದು ಅಲ್ಲಿಂದ ಕೆಳಗಡೆ ಇಳ್ದು ಈಗ ಇಲ್ಲೊಂದು ನಂದಿ ಸ್ಟ್ಯಾಚು ಇತ್ತು, ಇಲ್ಲಿ ಬಂದಿದ್ದೀವಿ. ಅವರಿಬ್ಬರು ನೋಡಿ ಇಲ್ಲಿದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕೆಳಗಡೆ ಇಳಿಯೋದು. ಆಫ್ ರೋಡ್ದು ಸ್ವಲ್ಪ ರೆಕಾರ್ಡ್ ಮಾಡಬೇಕು, 3% ಇದೆ ಚಾರ್ಜು. ಸಿಗ್ತೀನಿ ಕೆಳಗಡೆ ಹೋದ್ಮೇಲೆ. ನೋಡಿ ಗೈಸ್, ಸಣ್ಣ ಫುಲ್ಲು ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಹೆಂಗೆ ತೊಗೊಂಬರ್ತಾನೆ ನೋಡಬೇಕು. ತಗೋ ಆಕ್ಸಸ್ ಅಲ್ಲಿ ಆಫ್ ರೋಡು ಇಟ್ಬಿಟ್ಬಿಟ್ಯಾ. ಬಾಗುರು ಆಫ್ ಆಯ್ತಾ ಗಾಡಿ? ನೆಕ್ಸ್ಟ್ ಲೆವೆಲ್ ಇವನು ಅಣ್ಣ. ನಂಬುಟ್ಟು ಹತ್ಬೋದಾ? ನಮಸ್ಕಾರ. ಫೈನಲಿ ಬೆಳಗಿಂದ ಬಂದು ಸೀದಾ ಈಗ ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ರೇಣುಕಾ ಟಿಫನ್ಸ್ ನಮ್ಮ ಸಡೆ ಇಲ್ಲಿದ್ದಾನೆ. ಫೋನಲ್ಲಿ 1% ಚಾರ್ಜ್ ಇದೆ, ಆದ್ರೂ ನೋಡಿ ಕ್ಲಿಪ್ಪು ಅಕಸ್ಮಾತ್ ಇದು ಚಾರ್ಜರ್ ಇಲ್ಲ ಅಂದರೆ ಸುಮ್ಮನೆ ಮಿಸ್ ಆಗುತ್ತೆ ಕ್ಲಿಪ್ಪು ಅಂತ ರೆಕಾರ್ಡ್ ಮಾಡ್ತಿದ್ದೀನಿ. ಈಗ ಒಳಗಡೆ ಹೋಗಿ ಚಾರ್ಜರ್ ಕೇಳಿ ಚಾರ್ಜ್ ಹಾಕೊಂಡು ಮತ್ತೆ ರೆಕಾರ್ಡ್ ಮಾಡ್ತೀನಿ. ಸೊ ಗೈಸ್ ಫೈನಲಿ ನಾಷ್ಟ ಬಂದಿದೆ ನೋಡಿ. ಬೆಣ್ಣೆ, ಇಡ್ಲಿ, ವಡೆ ಎಲ್ಲರೂ ಅದೇ ಹೇಳಿರೋದು. ಸೊ ಸೀನ್ ಏನಂದ್ರೆ 1% ಇರೋದು ಚಾರ್ಜು. ಬೆಣ್ಣೆ ವಡೆ, ಇಡ್ಲಿ ಬೆಣ್ಣೆ ವಡೆ. ಓಕೆ ಸೀದಾ ಇವಾಗ ನಾಷ್ಟ ಮಾಡಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಚಾರ್ಜ್ ಹಾಕ್ಬಿಟ್ಟು. ಸೊ ಗೈಸ್ ಹಾಯ್, ಬೆಟ್ಟಕ್ಕೆ ಹೋಗಿ ಬಂದಿದ ತಕ್ಷಣ ಸೀದಾ ಮಲ್ಕೊಂಡ್ಬಿಟ್ಟೆ. ಸೊ ಮತ್ತೆ ಎದ್ದಿದ್ದೀನಿ, ಒಂದು 2 ಅವರ್ ಹಿಂದೆ ಏನೋ ಎದ್ದೆ. ಮತ್ತೆ ಫ್ರೆಂಡ್ಸ್ ಬಂದಿದ್ರು, ಸೊ ಅವ್ರ ಜೊತೆ ಸ್ವಲ್ಪ ಈಚೆ ಹೋದೆ. ಅದನ್ನೇನು ರೆಕಾರ್ಡ್ ಮಾಡೋಕೆ ಹೋಗಿಲ್ಲ ನಾನು. ಸೊ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನ ಇದೇ ರೀತಿ ವ್ಲಾಗ್ಸ್ ನಿಮಗೆ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಸೊ ದಟ್ ನಾನು ಸ್ವಲ್ಪ ಮೋಟಿವೇಟ್ ಆಗಿ ಬೇರೆ ಜಾಗಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಇವತ್ತೇನು ಹೋಗಿದ್ವಿ ಬೆಟ್ಟ. ಸೊ ಆ ಬೆಟ್ಟದಲ್ಲಿ ಒಂದು ರಾತ್ರಿ ಹೋಗ್ಬಿಟ್ಟು ಕ್ಯಾಂಪ್ ಮಾಡೋಣ ಅಂತ ಪ್ಲಾನ್ ಆಗಿದೆ. ಬಟ್ ಮೇ ಬಿ ಅದು ನೆಕ್ಸ್ಟ್ ತಿಂಗಳಲ್ಲಿ ಇರುತ್ತೆ ಅನ್ಕೊಂತೀನಿ. ಅದ್ರ ಮಧ್ಯೆ ಇನ್ನ ಸಾಕಷ್ಟು ಬೇರೆ ಕಂಟೆಂಟ್ಸ್ ಕೂಡ ತರ್ತಾ ಇರ್ತೀನಿ. ಸೊ ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಪೀಸ್ ಔಟ್.